ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುಚ್ಚು ಹಾಕೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಕಲಿತಾ ಇರೋರಿಗೆ ಯಾವ ರೀತಿ ಕುಚ್ಚು ಕಟ್ಟಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೀರೆ ಕುಚ್ಚು ಹಾಕೋದಕ್ಕೆ 8 ಎಳೆ ದಾರನ ಈ ರೋಲಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನು ಬಳಸ್ಕೊಂಡು ಯಾವ ರೀತಿ ಕುಚ್ಚು ಹಾಕ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 2 ಬೆರಳು ಅಳತೆಯಲ್ಲಿ ಈ ರೀತಿ ಇಟ್ಕೊಂಡು ಇದು 8 ಎಳೆ ಇರುತ್ತಲ್ಲ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ನಿಮ್ಗೆ ಈಸಿ ಆಗುತ್ತೆ. ಹೊಸ್ದಾಗಿ ಕಲಿತಾ ಇರೋರಿಗೆ ತುಂಬ ಈಸಿ. ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಇಟ್ಕೊಂಡು ಒಂದು ಆಗಿದೆ, 2, 3, 4, 5, 6, 7, 8, 9, 10, 11, 12, 13 ಸರಿ ಈ ಥರ ಸುತ್ತಕೊಂಡು ಥ್ರೆಡ್ ಕಟ್ ಮಾಡಿ. ಹಿಂಗೆ ಡೈರೆಕ್ಟಾಗಿ ಹಾಕೋದಕ್ಕಾಗಲ್ವಲ್ಲ, ಹಾಗಾಗಿ ಒಂದು ಹೇರ್ ಪಿನ್ ಸಹಾಯದಿಂದ ಈ ರೀತಿ ತಗೊಂಡ್ರೆ ಈ ರೀತಿ ಬರುತ್ತೆ. ಅದನ್ನು ತುಂಬ ಈಸಿಯಾಗಿ ಇದರೊಳಗಾಸಿ ತಗೋಬೋದು. ಈಗ ತಗೊಂಡು ಟೈಟಾಗಿ ಈ ರೀತಿ ಇಟ್ಕೊಂಡು ಇದು ಪಿನ್ನ ತೆಗೆದುಬಿಡಬೇಕು. ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡು ಥ್ರೆಡ್ ತಗೊಂಡು ಈ ರೀತಿ ಒಂದು 6-7 ಸಲ ಸುತ್ಕೋಬೇಕು. ಆಮೇಲೆ ನೀವು ಹೂ ಕಟ್ತೀರಲ್ಲ ಆ ರೀತಿ ಒಂದು 3 ಸಾರಿ 4 ಸಾರಿ ಈ ರೀತಿ ಟೈಟಾಗಿ ನಾಟ್ ಹಾಕೋಬೇಕು. ನಾಟ್ ಹಾಕ್ಬಿಟ್ಟು ಈ ಥ್ರೆಡ್ ಕಟ್ ಮಾಡಿ ಇದನ್ನು ಲೆವೆಲ್ಲಾಗಿ ಕಟ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡು ಈ ರೀತಿ ಲೆವೆಲ್ಲಾಗಿ ಕಟ್ ಮಾಡಿದ್ರೆ ಈ ರೀತಿ ಕುಚ್ಚು ಕಾಣುತ್ತೆ. ಅದನ್ನು ಯಾವ ರೀತಿ ಲೆವೆಲ್ ಮಾಡಬೇಕು ಕುಚ್ಚು ಕಟ್ಟಿರೋದನ್ನು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಕಟ್ಟಿದ್ದೀನಿ ನಾನು. ಅದನ್ನು ಯಾವ ರೀತಿ ಕಟ್ ಮಾಡಬೇಕು, ಲೆವೆಲ್ ನೋಡಬೇಕು, ಒಂದೇ ಸಮ. ಚೂರು ಉದ್ದ ಆಯಿತು. ಈಗ ಇದನ್ನು ಚೂರು ಲೆವೆಲ್ ಮಾಡೋಣ, ಚಿಕ್ಕದು ಮಾಡೋಣ. ಓಕೆ ಅಲ್ಲ? ಮತ್ತು ಇದಕ್ಕೆ ಥ್ರೆಡ್ ಬಿಚ್ಕೋಬಾರ್ದು ಅಂತ ಗ್ಲೂ ಹಾಕ್ಬಿಟ್ಟು ಈ ಥ್ರೆಡ್ ಕಟ್ಟಿರ್ತೀರಲ್ಲ ಅದನ್ನು ನೀಟಾಗಿ ಕವರ್ ಮಾಡಿ ಈ ರೀತಿ ಗಮ್ ಹಾಕಿ ಅಂಟಿಸ್ಬೇಕು. ನಾನು ಇನ್ನೂ ಒಂದು ತೋರಿಸ್ತೀನಿ ಕುಚ್ಚು ಹಾಕೋದು ಹೇಗೆ ಅಂತ, ಕಟ್ಟೋದು ಹೇಗೆ ಅಂತ. ಈ ರೀತಿ ಬೆಳ್ಳೆ ಅಳತೆಯಲ್ಲಿ ಇಟ್ಕೊಂಡು 1, 2, 3, 4, 5, 6, 7, 8, 9, 10, 11, 12, 13 ಮತ್ತು ಒಂದು ಏರ್ ಪಿನ್ ತಗೊಂಡು ಇಲ್ಲ ಹಸಿ ತೆಗೆದು ಇದರಲ್ಲಿ ಹಸಿ ತಗೊಂಡ್ರೆ ಇನ್ನೊಂದು ಥ್ರೆಡ್ ಸಹಾಯದಿಂದ ಈ ರೀತಿ ನಾಟ್ ಹಾಕ್ಕೋಬೇಕು.
ರೀತಿ ಲೆವೆಲಾಗಿ ಇಟ್ಕೊಂಡು ಈ ರೀತಿ ಕಟ್ ಮಾಡಬೇಕು. ಇನ್ನೊಂದು ತೋರಿಸ್ತೀನಿ. ನೋಡಿ ಯಾವ ರೀತಿ ಪೂರ್ತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ತುಂಬ ಈಸಿಯಾಗಿ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡಿದ್ರಿ ಅಲ್ಲ. ಹೊಸದಾಗಿ ಕಲಿತಾ ಇರೋರಿಗೆ ತುಂಬ ಈಸಿ ಆಗುತ್ತೆ ಕುಚ್ಚು ಕಟ್ಟೋದು ಹೇಗೆ ಅಂತ ನನ್ನ ವಿಡಿಯೋ ನೋಡಿ. ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.